ವೆಲ್ಕಮ್ ಬ್ಯಾಕ್ ಟು ಎಜುಯನ್ಸ್ ಕನ್ನಡ. ಇವತ್ತಿನ ಒಂದು ಎಸ್ ಎಸ್ ಪಿ ಅಪ್ಡೇಟ್ನಲ್ಲಿ ಒಂದು ಬಿಗ್ಗೆಸ್ಟ್ ಮತ್ತು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಒನ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಏಕೆಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಏನು ಅಪ್ಡೇಟ್ಸ್ ಬಂದರೂ ಕೂಡ ಅದು ಫಸ್ಟು ಇನ್ಫಾರ್ಮೇಷನ್ ನಿಮಗೆ ಬರುತ್ತೆ. ಇವಾಗ ನಿಮಗೆ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ ತುಂಬ ಜನ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂದರೆ, ನಮಗೆ ಎಸ್ ಎಸ್ ಪಿ ಅಮೌಂಟ್ ಸ್ಯಾಂಕ್ಷನೇ ಆಗಿಲ್ಲ, ನಾವು ಅಪ್ಲೈ ಮಾಡಿ ತುಂಬ ದಿನ ಆಗಿದೆ ಅಂತ ಹೇಳ್ತಾ ಇದ್ರಿ. ಆ ಥರ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿನ್ನೆ ಬಂದು ತುಂಬ ಜನ ವಿದ್ಯಾರ್ಥಿಗಳಿಗೆ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ಒನ್ಸ್ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ. ಯಾವೆಲ್ಲ ವಿದ್ಯಾರ್ಥಿಗಳು ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ ಅಂತ ಕೇಳ್ತಾ ಇದ್ದೀರಾ, ಆ ಥರ ವಿದ್ಯಾರ್ಥಿಗಳಿಗೆ ಬಂದಾಗ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ನಾನು ಲಾಸ್ಟ್ ಟೈಮು ಈ ಸ್ಕಾಲರ್ಶಿಪ್ ಸ್ಟೇಟಸನ್ನು ಇಟ್ಕೊಂಡು ತುಂಬ ವೀಡಿಯೋ ಮಾಡಿದ್ದೆ. ಅದ್ರ ಬೇಸ್ ಮೇಲೆ ನೋಡಿದಾಗ ಈ ವಿದ್ಯಾರ್ಥಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದ್ದಿಲ್ಲ. ಬಟ್ ನಿನ್ನೆ ಬಂದು ಇವರಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಇನ್ನು ಫೀ ರಿಟರ್ನ್ ಅಮೌಂಟ್ ಏನಿದೆ ಅದು ಬಂದು ಇವರಿಗೆ ಅಪ್ಡೇಟ್ ಆಗಿದೆ. 22,700 ರೂಪಾಯಿ ಇವ್ರಿಗೆ ಕೂಡ ಅಪ್ಡೇಟ್ ಆಗಿದೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಇನ್ನು ಈ ವಿದ್ಯಾರ್ಥಿಗಳಿಗೆ ಅಮೌಂಟು ಯಾವಾಗ ಬರುತ್ತೆ, ಇವಾಗೇನು ಅಮೌಂಟು ಸ್ಯಾಂಕ್ಷನ್ ಆಗಿದೆ ಅಲ್ವಾ, ಆ ವಿದ್ಯಾರ್ಥಿಗಳಿಗೆ ಅಮೌಂಟು ಬಂದು ವಿತಿನ್ 21 ಡೇಸ್ ಅಥವಾ ವಿತಿನ್ 1 ಮಂತ್ ಒಳಗಡೆ ಇವರಿಗೆ ಅಮೌಂಟು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಬಿಫೋರ್ ಕ್ರೆಡಿಟ್ ಆಗೋಕ್ಕಿಂತ ಮುಂಚೆ ಏನಾಗಬೇಕು ಅಂದರೆ ಇಲ್ಲಿ ನೀವು ಸೆಕೆಂಡ್ ಲೆವೆಲಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಪುಷ್ ಟು ಡಿ ಬಿ ಟಿ ಬಂದು ಎಸ್ ಆಗಬೇಕಾಗುತ್ತೆ. ಇಲ್ಲೇನು ಪುಷ್ ಟು ಡಿ ಬಿ ಟಿ ಇದೆ, ಇದು ಪುಷ್ ಟು ಡಿ ಬಿ ಟಿ ಎಸ್ ಆದ ನಂತರನೇ ಇವರಿಗೆ ಅಮೌಂಟು ಬಂದು ಅಕೌಂಟ್ಗೆ ಸ್ಯಾಂಕ್ಷನ್ ಆಗೋದು, ಅಮೌಂಟು ಅಕೌಂಟ್ಗೆ ಕ್ರೆಡಿಟ್ ಆಗೋದು. ಇಲ್ಲ ಅಂದರೆ ಇವ್ರಿಗೆ ಅದರ ಅಮೌಂಟ್ ಕೂಡ ಬರಲ್ಲ ಬ್ಯಾಂಕ್. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಒಂದು ಗುಡ್ ಸೈನ್ ಆಗಿದೆ. ಯಾಕಂದರೆ ತುಂಬ ವಿದ್ಯಾರ್ಥಿಗಳಿಗೆ ಅಮೌಂಟು ಸ್ಯಾಂಕ್ಷನ್ ಆಗಿದ್ದಿಲ್ಲ ಇನ್ನೂ ಕೂಡ. ಒನ್ಸ್ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ, ಯಾರಿಗೆಲ್ಲ ಸ್ಯಾಂಕ್ಷನ್ ಆಗಿದೆ ಮತ್ತು ಯಾರಿಗೆಲ್ಲ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅವರು ಕೂಡ ಒಂದು ಕಮೆಂಟನ್ನು ಮಾಡಿ. ತುಂಬ ಜನ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ, ನಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ನಮ್ಗೆ ಅಮೌಂಟು ಕೊಡ್ತಾರೆ ಇಲ್ವಾ ಅಂತ. ಇವಾಗೊಂದು ಲೇಟೆಸ್ಟ್ ಗುಡ್ ನ್ಯೂಸ್ ಅಂತಲೇ ಬಂದಿದೆ ಅಂತಲೇ ಹೇಳ್ಬೋದು. ನಿಮಗೆ ಅಮೌಂಟ್ ಎಲ್ಲ ಸ್ಯಾಂಕ್ಷನ್ ಆಗಿದೆ. ಒನ್ಸ್ ಹೋಗಿ ನಿಮ್ಮ ಎಸ್ ಎಸ್ ಪಿ ಸ್ಟೇಟಸನ್ನು ಚೆಕ್ ಮಾಡಿ. ಎಸ್ ಎಸ್ ಪಿ ಸ್ಟೇಟಸ್ ಒಳಗಡೆ ನಿಮಗಿಲ್ಲಿ ಅಮೌಂಟು ಸ್ಯಾಂಕ್ಷನ್ ಆಗಿರೋದು ಸಿಗುತ್ತೆ. ನಿಮ್ಗೆ ಏನಾದರೂ ಎಸ್ ಎಸ್ ಪಿ ವೆಬ್ಸೈಟ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಹೋಗಿ ಡೈರೆಕ್ಟಾಗಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮದು ಯೂಸರ್ ಐ ಡಿ ಪಾಸ್ವರ್ಡ್ ಇದೆ, ಆ ಯೂಸರ್ ಐ ಡಿ ಪಾಸ್ವರ್ಡ್ನ ಎಂಟರ್ ಮಾಡಿ ಡೈರೆಕ್ಟಾಗಿ ಲಾಗಿನನ್ನು ಮಾಡ್ಕೊಳ್ಳಿ. ಯಾರಿಗೆಲ್ಲ ಅಮೌಂಟು ಆಲ್ರೆಡಿ ಸ್ಯಾಂಕ್ಷನ್ ಆಗಿದ್ದು ಒಂದು 3 ಮಂತ್ಸ್ 2 ಮಂತ್ಸ್ ಬ್ಯಾಕ್ ಯಾರಿಗೆಲ್ಲ ಸ್ಯಾಂಕ್ಷನ್ ಆಗಿದ್ರು ಕೂಡ ಇನ್ನೂ ಅಕೌಂಟ್ಗೆ ಬಂದಿಲ್ಲ, ಆ ವಿದ್ಯಾರ್ಥಿಗಳಿಗೆ ಈ ಮಂತ್ ಎಂಡೊಳಗಡೆ ಬರುತ್ತೆ. ಇನ್ನು ಇವಾಗ ಯಾರಿಗೆಲ್ಲ ಸ್ಯಾಂಕ್ಷನ್ ಆಗಿದೆ ಅಂದರೆ ನಿನ್ನೆ ಅಥವಾ ಇವತ್ತು ಯಾರಿಗೆಲ್ಲ ಸ್ಯಾಂಕ್ಷನ್ ಆಗುತ್ತೆ ಅಮೌಂಟ್ ಬಂದು, ಸ್ಯಾಂಕ್ಷನ್ ಬಗ್ಗೆ ಹೇಳ್ತಿರೋದು, ಅಕೌಂಟ್ಗೆ ಕ್ರೆಡಿಟ್ ಬಗ್ಗೆ ಹೇಳ್ತಿಲ್ಲ. ಯಾರಿಗೆಲ್ಲ ಇವತ್ತು ನಾಳೆ ಒಳಗಡೆ ಸ್ಯಾಂಕ್ಷನ್ ಆಗುತ್ತೆ ಆ ಥರ ವಿದ್ಯಾರ್ಥಿಗಳಿಗೆ ಬಂದು ಒಂದು 21 ಡೇಸ್ ಅಥವಾ 1 ಮಂತ್ ಒಳಗಡೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಮೌಂಟು. ಇದು ಇವತ್ತಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಯಾರಿಗೆಲ್ಲ ಅಮೌಂಟು ಬಂದು ಸ್ಯಾಂಕ್ಷನ್ ಆಗಿಲ್ಲ ಒನ್ಸ್ ಕಮೆಂಟ್ ಮಾಡಿ, ಅಥವಾ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ, ಅಲ್ಲಿ ಕೂಡ ನೀವು ಫಾಲೋವನ್ನು ಮಾಡಿ ಒನ್ಸ್ ನಮಗೆ ಡಿ ಎಮ್ ಮಾಡಿದ್ರೆ ನಾನು ನಿಮ್ಗೆ ಏನೇನು ಸೊಲ್ಯೂಷನ್ ಬೇಕು ಕೂಡ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ. ಐ ಡಿ ಬಂದು ಎಜುಯನ್ಸ್ ಕನ್ನಡ ಅಂತಿದೆ, ನಮ್ಮ ಚಾನಲ್ ಬಯೋದಲ್ಲಿ ಇರುತ್ತೆ. ಜಸ್ಟ್ ನಮ್ಮ ಚಾನಲನ್ನು ಕ್ಲಿಕ್ ಮಾಡ್ಕೊಂಡು ಅಬೌಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಚಾನಲ್ದು ಲಿಂಕ್ ಕೂಡ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ದು, ಅದನ್ನು ಕೂಡ ಫಾಲೋ ಮಾಡಿ ನಿಮ್ಮದೇನು ಡೌಟ್ ಕೂಡ ಕ್ಲಾರಿಫಿಕೇಷನನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ನಡೆಸಿಕೋಣ. ಧನ್ಯವಾದಗಳು.